ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿ ಹೀಗಾಗಿದ್ಯಾಕೆ ಅನ್ನೋ ಪ್ರಶ್ನೆ ಇದೆ. ಯಾವ ಪರಿಸ್ಥಿತಿಗೆ ತಲುಪಿದೆ ಗೊತ್ತಾ ಇಂದಿರಾ ಕ್ಯಾಂಟೀನ್ನ ಅವ್ಯವಸ್ಥೆ? ಒಂದೆರಡಲ್ಲ, ಇಂದಿರಾ ಕ್ಯಾಂಟೀನ್ನ ಅವ್ಯವಸ್ಥೆ ಕೇವಲ ಒಂದೆರಡು ಇಂದಿರಾ ಕ್ಯಾಂಟೀನಲ್ಲಿ ಮಾತ್ರ ಇಲ್ಲ, ಬಹುತೇಕ ಸಿದ್ದರಾಮಯ್ಯನವರ ಕನಸಿನ ಕೂಸಿದು. ಬಡವರ ಹೊಟ್ಟೆ ತುಂಬಿಸಬೇಕು, ಯಾರು ಕೂಡ ಉಪವಾಸ ಮಲಗಬಾರದು ಅಂತ ಇಂದಿರಾ ಕ್ಯಾಂಟೀನ್ ಶುರು ಮಾಡಿ. ಆದರೆ ಇಂದಿರಾ ಕ್ಯಾಂಟೀನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕು ಅನ್ಸರಿ. ಒಂದೆರಡು ಕಡೆ ಮಾತ್ರವಲ್ಲ, ಇಂದಿರಾ ಕ್ಯಾಂಟೀನ್ನ ಅವ್ಯವಸ್ಥೆ ಬಹುತೇಕ ಕಡೆ ಇದೆ. ಇಂದಿರಾ ಕ್ಯಾಂಟೀನ್ ಬಗ್ಗೆ ಜೀ ಕನ್ನಡ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದೆ. ಈ ವೇಳೆ ಇಂದಿರಾ ಕ್ಯಾಂಟೀನ್ನ ಅವ್ಯವಸ್ಥೆ, ಸಮಸ್ಯೆಗಳು ಎಲ್ಲವೂ ಕೂಡ ಬಟಾಬೈಲಾಗಿದೆ. ಜೀ ಕನ್ನಡ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಇಂದಿರಾ ಕ್ಯಾಂಟೀನ್ ಶುದ್ಧತೆ ಇರಬೇಕು, ಪರಿಶುದ್ಧವಾದ ಆಹಾರ ಕೊಡಬೇಕು, ಬಡವರ ಹೊಟ್ಟೆ ತುಂಬಬೇಕು ಅನ್ನೋ ಕಾರಣಕ್ಕಾಗಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ ಕೊಡಬೇಕು ಅನ್ನುವಂತಹ ಕನಸಿನ ಕೂಸಿದು. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಶುರು ಮಾಡಿ. ಇದೀಗ ವಸಂತನಗರ ಬಳಿಯ ಇಂದಿರಾ ಕ್ಯಾಂಟೀನ್ನ ಅವ್ಯವಸ್ಥೆ. ಬೆಂಗಳೂರಿನ ವಸಂತನಗರ ಕ್ಯಾಂಟೀನ್ ಸಿಬ್ಬಂದಿ ತಲೆಗೆ ಕ್ಯಾಪ್ ಹಾಕಲ್ಲ, ಕೈಗೆ ಗ್ಲೌಸ್ ಹಾಕಲ್ಲ, ಕ್ಲೀನ್ ಮೇಂಟೈನ್ ಮಾಡೋದಿಲ್ಲ. ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಉಡಾಪೆಯಾಗಿ ಉತ್ತರವನ್ನು ಕೊಡ್ತಾರೆ. ಉಡಾಪೆ ಉತ್ತರ, ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಆ ಕಾಂಟ್ರಾಕ್ಟ್ ಸಿಬ್ಬಂದಿ ಹಿಟ್ ಮಾಡೋದು. ಮೊಬೈಲ್ ಕ್ಯಾಂಟೀನ್ ಸುತ್ತ ಕುಡಿದಂತಹ ಬಾಟಲ್ಗಳು ಸಿಗ್ತವೆ, ಕ್ಲೀನ್ ಅನ್ನೋದಿಲ್ಲ, ಸ್ವಚ್ಛತೆ ಅನ್ನೋದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬೆಂಗಳೂರಿನ ವಸಂತನಗರದ ಇಂದಿರಾ ಕ್ಯಾಂಟೀನ್ನ ಅವ್ಯವಸ್ಥೆ ನೋಡ್ತಾ ಇದ್ದೀರಿ. ಎಲ್ಲ ಕಡೆ ನಾನೇ ಕರ್ಕೊಂಡು ಹೋಗ್ತೀನಿ. ವಾರ್ಡ್ ನಂಬರ್ 93 ಕೆಲವೊಂದು ಕಡೆ ನಿಮಗೆ ಬಹಳಷ್ಟು ಹಣಕಾಸಿನ ಮಟ್ಟದಿಂದ ಇರುತ್ತೆ. ಸೊ ನಾವು ಬಂದಿರೋದು KMF, ಈಗ ಇಲ್ಲೂ ಕೂಡ ತರೋಕ್ಕೆ ನಿರ್ಧಾರ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನಾವೇನು ಚೆಕ್ ಮಾಡೋಕ್ಕೆ ನೀವು ಬರೀತೀರಾ ಇಲ್ಲನ್ನಲ್ಲ, ನಮ್ಗೆ ಹೇಗೆಷ್ಟು ಬಂದರೆ ನಮಗೆ ನಾವು ರಿಪೋರ್ಟ್ ಕೊಡಬೇಕು ಗೊತ್ತಾಯಿತು ಇಲ್ಲ ತಾನೆ. ಸೊ ಪಾಸಿಟಿವ್ ಆಗಿ ಬಂದಾಗ ನೀವು ಯಾಕೆ ನೆಗೆಟಿವಿಟಿ ಥಿಂಕ್ ಮಾಡ್ತೀರಾ? ನೋ